ಗುರುಜಿ, ಈಗ ಸೌಂದರ್ಯ ಲಹರಿಯ 82ನೇ ಶ್ಲೋಕದ ಅರ್ಥವನ್ನ ತಿಳಿಸ್ತಾ ಈ ಒಂದು ಶ್ಲೋಕದ ಅಧಿದೇವತೆ ಯಾರು ಅಂತ ದಯಮಾಡಿ ತಿಳಿಸ್ತೀರಾ? ಶಂಕರಾಚಾರ್ಯ ಮೇಲೆ ಈ ದೇವಿ ಯಾರು ಎತ್ತ ಇದರ ಫಲ ಏನು ಅನ್ನೋದು ತಿಳ್ಕೋಬಹುದು ಅಲ್ವೇ? ಶಂಕರ ಲೋಕಶಂಕರ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಶತ್ರುಗಳು. ಒಬ್ಬ ಮನುಷ್ಯ ಸಾಧಾರಣವಾಗಿದ್ದಾಗ ಅವನು ಯಾರು ಅಂತಲೇ ಕೇರ್ ಮಾಡಲ್ಲ, ಎಲ್ಲಿ ಯಾವಾಗ ಏನ್ ಮಾಡ್ತಾನೆ ಅಂತಲೂ ಬಿಡ್ತಾ ಇರಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯ ಅಕಸ್ಮಾತ್ ಉನ್ನತ ಸ್ಥಾನಕ್ಕೆ ಬಂದರೆ ಮೊದಲಿಂದ ಹೇಳಿದ ಹಾಗೆ ಮನುಷ್ಯ ಮನುಷ್ಯನ ಶತ್ರು, ಜಾತಿ ಜಾತಿಗೆ ಶತ್ರು, ಪ್ರಾಣಿ ಪ್ರಾಣಿಗೆ ಶತ್ರು ಇದ್ದ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಶತ್ರು. ಆದರೆ ಆ ಶತ್ರು ಸಂಹಾರ ಹೇಗೆ ಮಾಡೋದು ಗೊತ್ತಿಲ್ಲದೇನೆ ಹಾಗೆ ಉಟ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ನಾವು ಮಾತಾಡಲ್ಲ, ಅವ್ರ ಹತ್ರ ಏನು ಅವ್ರ ತಂಟೆಗೆ ಹೋಗಿರಲ್ಲ, ಆದರೂ ಸಹ ಅದೇನೋ ಶತ್ರುತ್ವ, ಹೊಟ್ಟೆ ಕಿಚ್ಚು ಅನ್ನೋದೇ ದೊಡ್ಡ ವಿಚಾರ. ಯಾಕೆಂದ್ರೆ ಕೈಲಾದ ಕಬೋದಿಗಳಿಗೆ ಯಾವ ಕಾಲಕ್ಕೂ ಅವ್ರು ಮಾಡಕ್ಕಾಗದೇ ಇರೋ ಕೆಲಸಗಳಿಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಅವ್ರು ಸಾಧಿಸ್ಬಿಟ್ರೆ ನಾವು ಮಾಡ್ಕೊಂಡಿಲ್ವೇ ಅಂತ. ಇವತ್ತೊಬ್ಬ ವ್ಯಕ್ತಿ ಗ್ಯಾಮ್ಲಿಂಗ್ ಮಾಡಿ ದುಡ್ಡು ಮಾಡ್ತಾನೋ, ಕಳ್ತನ ಮಾಡಿ ದುಡ್ಡು ಮಾಡ್ತಾನೋ, ಹಗರಣೆ ಮಾಡಿ ದುಡ್ಡು ಮಾಡ್ತಾನೋ ಅದು ಬೇರೆ ಪ್ರಶ್ನೆ. ಕಾಂಚನಂ ಕಾರ್ಯಸಿದ್ಧಿ, ದುಡ್ಡು ಮಾಡ್ತಾ ಇದ್ದಾನೆ, ಅವನ ಸಾಮರ್ಥ್ಯ, ಆ ಸಾಮರ್ಥ್ಯಕ್ಕೆ ಹೊಂದಿಕೊಂಡು ಅವನ ಜೀವನ ಮಾಡ್ತಾನೆ. ಆದರೆ ಅವನ ಅಕಸ್ಮಾತ್ ಧರ್ಮವನ್ನು ಬಿಟ್ಟಾಗ ದೇವರೇನು ಮಾಡ್ತಾನೆ, ತುಳಿದು ಹಾಕ್ಬಿಡ್ತಾನೆ. ಹಗರಣಗಳನ್ನು ತುಳಿದು ಹಾಕೋದ್ರಿಂದ ಅವನು ವಿಶೇಷವಾಗಿ ನಡೀತಾ ಇದ್ದಾನೆ. ಅದೇ ಧರ್ಮದ ಹಾದಿಯಲ್ಲಿ ನಡೀತಾ ಇದ್ರೆ ಅವನು ಮಾಡಿರೋ ದುಡ್ಡನ್ನ ಯಾವುದೋ ಒಂದು ಕಾರಣದಿಂದ ಮಾಡಿಕೊಂಡಿರ್ತಾನೆ, ಅವನ ಸಾಮರ್ಥ್ಯದಿಂದ ಮಾಡ್ಕೊತಾನೆ. ಆದರೆ ಆ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ದವನಿಗೆ ಯಾವತ್ತೂ ದೇವರು ಶರಣು ಶರಣು ಅಂತಾಳೆ. ಅದಕ್ಕೆ ಇವತ್ತಿನ ದೇವಿ ಶತ್ರು ಸಂಹಾರವನ್ನು ಮಾಡಿಸ್ತಾಳೆ. ಇಡೀ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂತಾನೆ, ಶತ್ರುತ್ವ ನಿಂತ್ಕೊಂತಾನೆ, ನೆಕ್ಸ್ಟ್ ಅವನ ಜೊತೆ ಒಂದು 4-5 ಜನ ರೌಡಿಗಳು ನಿಂತ್ಕೊಂತಾರೆ, ಅವನ ಜೊತೆ ಅಂಡರ್ವರ್ಲ್ಡ್ ಡಾನ್ ನಿಂತ್ಕೊಂತಾನೆ. ಎಷ್ಟು ಜನ ಮಹಾಶತ್ರುಗಳು ಅಂದ್ರೆ ಆ ಕಾಲದಲ್ಲಿ ಒಂದು ದೊಡ್ಡ ಸೈನ್ಯನೇ ಇತ್ತು. ಆದರೆ ಇಡೀ ಜಗತ್ತಿಗೆ ಸೇನಾಧಿಪತಿ ಆಗಿರ್ತಕ್ಕಂಥವನು ಸುಬ್ರಹ್ಮಣ್ಯ. ಅದಕ್ಕೆ ಅಂಥ ಮಹಾಸೇನಾಧಿಪತಿ ಅಂತವನು ಯಾರು? ಸುಬ್ರಹ್ಮಣ್ಯ ಷಣ್ಮುಗ ಮಹಾಸೇನಾಧಿಪತಿ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರ ಸಂಭೂತನಾಗಿರ್ತಕ್ಕಂಥ ಪರಮೇಶ್ವರ ಅವನು ಆ ಸೈನ್ಯವನ್ನ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಗ ಪ್ರಚೋದಯಾತ್. ಆ ಮಹಾಸೇನಾಧಿಪತಿಗೆ ಷಣ್ಮುಗ ಪ್ರಚೋದಯಾತ್. ಈ ಷಣ್ಮುಗ ಪೂಜೆ ಮಾಡೋ ದೇವಿಯನ್ನ ನಾವು ಪೂಜೆ ಮಾಡಿದ್ರೆ ಆ ಮಹಾಸೇನೆ ಏನು ಬಂತು, ಎಂಥ ಕೌರವ ಸೇನೆ ನಿಂತ್ಕೊಂಡ್ರು ಧ್ವಂಸ ಮಾಡಾಕ್ಬಿಡೋದು ಏಕೈಕವಾಗಿರ್ತಕ್ಕಂಥ ಈ ದೇವಿ. ಯಾರವಳು? ಜಗನ್ಮಾತೆ ಸಾಕ್ಷಾತ್ ಬರೀ ದುರ್ಗಾ ಅಲ್ಲ, ವಿಶೇಷವಾದ ದುರ್ಗ. ಇವಳಲ್ಲಿ ನವದುರ್ಗೆಯರು ಅಂತ ಕರಿತೀವಿ. ಈ ನವದುರ್ಗೆಯರಲ್ಲಿ ಜಯದುರ್ಗಾಂ ದೇವೀಂ. ಅದಕ್ಕೆ ಜಯದುರ್ಗಾ ಅನ್ನೋಳು ಅವಳು ಸಿಂಹವಾಹನವನ್ನ ಮೇಲೆ ಕೂತಿರ್ತಾಳೆ. ಕೆಲವರು ನೋಡಿ ಹುಲಿ ಮೇಲೆ ಕೂತಿರ್ತಾಳೆ, ಅವಳು ಸಂತೋಷಿಮ, ಅವಳು ಒಂದು ದುರ್ಗಾನೆ. ಆದರೆ ಸಿಂಹದ ಮೇಲೆ ಕೂತಿರೋಳು ದುರ್ಗಾ ಮಾತ್ರ. ಆದರೆ ಜಯದುರ್ಗಾ ಅನ್ನೋಳು ವಿಶೇಷವಾಗಿ ಉಗ್ರಸಿಂಹ ಅಂತ ಕರಿತೀವಿ. ಸಿಂಹಗಳು ಸೈಲೆಂಟ್ ಆಗಿರುತ್ತೆ ಅನ್ಕೊಂತೀವ, ಸೈಲೆಂಟ್ ಆಗಿರುತ್ತೆ. ಕೆಲವು ಸಿಂಹಗಳು ತಿಂದಾದ್ಮೇಲೆ ಊಟ ಆದ್ಮೇಲೆ ಪಕ್ಕದಲ್ಲಿ ಹೋಗ್ಬಿಟ್ಟು ಹೀಗಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಮ್ಮನ್ನೇನು ಮಾಡಲ್ಲ. ಹಸು ತುಂಬಾ ಆಗೋಗಿದ್ದ ಪಕ್ಷದಲ್ಲಿ ಅಕಸ್ಮಾತ್ ಸುಮ್ಮನೆ ವಾಸನೆ ಬಂದ್ರೆ ಸಾಕು ಭಾಗತ್ ತಿಂದ್ಬಿಡುತ್ತೆ. ಹಾಗೆ ಈ ಉಗ್ರಸಿಂಹ ಅನ್ನೋದು 3 ಮುಖದ ಸಿಂಹ. ಅವಳು ಕೂತ್ಕೊಳ್ಳೋ ವಿರಾಜಮಾನವಾಗಳು ಕೂತ್ಕೊಂಡ್ರೆ ಪೀಠ ಸಿಂಹಕ್ಕೆ ಎತ್ತಿನ ಆಕಾರದಲ್ಲಿರ್ತಕ್ಕಂಥ ಗೂಳಿ ಹೇಗಿರುತ್ತೋ ಹಾಗಿರ್ತಕ್ಕಂಥದ್ದು ಉಗ್ರಸಿಂಹ. ಇಂಥ ಸಿಂಹದ ಮೇಲೆ 3 ತಲೆಯಾಗಿರ್ತಕ್ಕಂಥ ಈ ಸಿಂಹದ ಮೇಲೆ ಹೊಯ್ಸ್ಲಾ ಸ್ಟೈಲ್ ಅಂತ ಇಟ್ಕೊಳ್ಳಿ. ಆ ಹೊಯ್ಸ್ಲಾ ಸ್ಟೈಲಲ್ಲಿ ಇರ್ತಕ್ಕಂಥ ಸಿಂಹದ ಮೇಲೆ 3 ತಲೆ ಇದ್ರೆ ಹೇಗಿರುತ್ತೆ, ಆ ಥರ ದುರ್ಗ. ಇದಕ್ಕೆ 6 ಕಾಲಲ್ಲ, 4 ಕಾಲಲ್ಲ, 8 ಕಾಲು. 8 ಕಾಲು ಸಿಂಹ ಅಂದ್ರೆ ಅವಳು ಏನ್ ಮಾಡ್ತಾಳೆ, ಆ ಸಿಂಹಕ್ಕೆ ಮೇಲ್ಗಡೆನೂ ದೇಹ ಕೆಳಗಡೆನೂ ದೇಹ. ಈಗ ಪಲ್ಲಕ್ಕಿನ ಹಿಂಗೆ ಮೇಲಿಟ್ರಲ್ವಾ, ಹಾಗೆ ತನ್ನ ಕಾಲು ಮೇಲೂ ಇರುತ್ತೆ, ಊರ್ಧ್ವಕ್ಕೂ ಇರುತ್ತೆ, ಪಾತಾಳಕ್ಕೂ ಇರುತ್ತೆ, ಅಡ್ಡವಾಗೂ 2 ಕಡೆ ಇರುತ್ತೆ. ಈ ಥರದ ಉಗ್ರವಾಗಿರ್ತಕ್ಕಂಥ ಪ್ರಾಣಿ ಮೇಲೆ ಅವಳು ಕೂತ್ಕೊಳ್ಳೋ ಜಯದುರ್ಗ ಎಂಥ ಸೈನ್ಯ ಬಂದರೂ ಸಂಹಾರ ಮಾಡ್ಬಿಡ್ತಾಳೆ. ಅದಕ್ಕೆ ಹಿರಣ್ಯಕಶಿಪು ಅಂತಕ್ಕಂಥ ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಬರೀ ಸಿಂಹಾವತಾರ ತೆಗೆದುಕೊಂಡ್ಬಂದಿರೋ ನರಸಿಂಹಸ್ವಾಮಿ ಅವನು ಜಯದುರ್ಗಾಗಿ ನಮಸ್ಕಾರ ಮಾಡ್ತಾನಂತೆ. ಅವಳ ತಂಗಿ ರೂಪದಲ್ಲಿದ್ದರೂ ಸಹ ಈ ಉಗ್ರತನೆ ಅವನ ಕೈಲೂ ತಗೊಳ್ಳೋಕ್ಕಾಗಲ್ಲ. ಅದಕ್ಕೆ ಶರಬೇಶ್ವರ ಪ್ರತ್ಯಂಗರ ಜಯದುರ್ಗಾ ಅನ್ನೋಳು ಎಷ್ಟು ವಿಶೇಷ. ಅದಕ್ಕೆ ಒಂದೊಂದು ದೇವಿನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಶತ್ರುಗಳನ್ನ, ಹಿತಶತ್ರುಗಳನ್ನ ಯಾವತ್ತು ನೋಡಿ ಡೈರೆಕ್ಟಾಗಿ ಎದೆ ಮೇಲೆ ಚೂರಿ ಹಾಕ್ಬಿಡೋರು ನಂಬೋದು, ಬೆನ್ನಿಗೆ ಚೂರಿ ಹಾಕೊಂಡು ಹಿಂಗೆ ನಂಬ್ತೀರಾ. ಅದಕ್ಕೆ ಈ ದೇವಿನ ಸ್ಮರಣೆ ಮಾಡ್ಕೊಂಡ್ರೆ ಬೆನ್ನಿಂದನೂ ಬೆನ್ಗಾವಲಾಗಿ ಕೂತಿರ್ತಾಳೆ ಜಯದುರ್ಗಾ. ಜ್ಞಾಪಕ ಇಟ್ಕೊಳ್ಳಿ, ಶತ್ರು ಸಂಹಾರವಾಗಲಿ ಲೋಕರಕ್ಷಣೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಏನಂತೀರಾ? ಬನ್ನಿ ಶ್ಲೋಕ ನೋಡೋಣ. ಶಂಕರಸ್ಯ ಹೃದಯಂ ಶಿವಃ ಪರಾಜೇತುಂ ರುದ್ರಂ ದ್ವಿಗುಣಶರ ಗರ್ಭಂ ಗಿರಿಸುತೆ
निषङ्गौ जङ्घेते विषमविशिखो बाढमकृत यदग्रे दृश्यन्ते दशशरफलाः पादयुगलीनघाग्रच्छद्मानः सुरमकुटशाणैकनिशिताः पराजेतुम् रुद्रम् द्विगुणशरगर्भौ गिरिसुते निषङ्गौ जङ्घेते विषमविशिखो बाढमकृत यदग्रे दृश्यन्ते दशशरफलाः पादयुगलीनघाग्रच्छद्मानः सुरमकुटशाणैकनिशिताः ಸುರೈ ಮುಕುಟ ಅಂದರೆ ಸುರಗಳು ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಲೋಕಕ್ಕಿಂತ ಸುರ ಅಸುರ ಅಂತ ಕರಿತೀವಿ. ಸುರಲೋಕದಿಂದ ಬಂದಿರತಕ್ಕಂಥ ದೇವತೆಗಳು ಕೂಡ ಸ್ವತಃ ಇವಳನ್ನ ಪೂಜೆ ಮಾಡ್ತಾರೆ. ಗಿರಿಸುತೆ, ಗಿರಿ ಅಂದರೆ ಬೆಟ್ಟ, ಗಿರಿಸುತೆ ಅಂತಕ್ಕಂಥವಳು ಪರ್ವತರಾಜನ ಮಗಳು, ಸಾಕ್ಷಾತ್ ಪಾರ್ವತಿ ದುರ್ಗೆ. ಇವಳಿಗೇನು ಹೇಳುತ್ತೆ? ದ್ವಿಗುಣಾಶಂಕರಿ. ದ್ವಿಗುಣಾಶಂಕರಿ ಅಂದರೆ ಸಾಕ್ಷಾತ್ ಈಶ್ವರನ ಸಂಭೂತವಾಗಿರ್ತಕ್ಕಂಥ ರುದ್ರಾಂಶನೂ ಸೇರುತ್ತೆ ಇವಳಿಗೆ, ಮಹಾವಿಷ್ಣು ಅಂಶವಾಗಿರ್ತಕ್ಕಂಥ ನರಸಿಂಹ ಅವತಾರವೂ ಸೇರುತ್ತೆ. ಅದಕ್ಕೆ ದ್ವಿಗುಣಾಶಂಕರೇ. ಇವಳಲ್ಲಿ ಏನು ಹೇಳುತ್ತೆ? ಯಾರ್ಯಾರಿಗೆ ಒಂದು ಮನಸ್ಸಿರಲ್ಲ, ಎರಡೆರಡು ಮನಸ್ಸು, ಒಳಗೊಂದೋ ಹೊರಗೊಂದಿರುತ್ತಲ್ಲ, ಅಂಥವ್ರನ್ನ ಧ್ವಂಸ ಮಾಡೋಕ್ಕೆ ಕಾಯ್ತಿರ್ತಾಳಂತೆ. ಅದಕ್ಕೆ ಬರೀ ಶತ್ರು ಅಂದರೆ ನಾವು ಹೋಗಿ ಯುದ್ಧಕ್ಕೆ ನಿಂತ್ಕೋಬೇಕು ಅಂತೇನಿಲ್ಲ, ಪರಾಜಿತವಾಗಿ ಮಾಡ್ತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ಹಿತಶತ್ರುಗಳನ್ನ ಹೆಂಗ್ ನಂಬ್ತೀರಾ? ಬೇಲೆ ಧೋಲೆ ಮೈದ್ರೆ ಹೆಂಗ್ ಮಾಡಕತ್ತೆ? ಕಾಪಾಡ್ಕೊಳಕತ್ತ? ಅದನ್ನ ರಕ್ಷಣೆ ಮಾಡ್ತಕ್ಕಂಥವಳು, ಹಿತಶತ್ರುಗಳನ್ನೂ ಸಂಹಾರ ಮಾಡ್ತಕ್ಕಂಥವಳನ್ನ. ಯಾವತ್ತು ದೂರ ಇರೋ ಶತ್ರುಗಳನ್ನ ನಂಬೋದು, ಹಿತಶತ್ರುಗಳ ಪಕ್ಕದಲ್ಲಿರ್ತಕ್ಕಂಥವ್ರು ನಂಬಾರ್ದು. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇದ್ದಿದ್ದು, ಅಧಿವಿನಿಯಂ ದೂರ್ತ ಲಕ್ಷಂ. ತೀರಾ ತಗ್ಗಿ ಬಗ್ಗಿ ನಡೆಯೋರ್ನ 1 ಕಿಲೋಮೀಟರ್ ಜಾಡ್ಸೋದ್ದು ಬಿಡಿಸಾಕ್ಬೇಕು. ಅದೇ ಜೋರ್ ಜಬರ್ದಸ್ತ್ ಮಾಡಿ ಏನಾದರೂ ಮಾತಾಡಬೇಕಾದ್ರೆ ಡೈರೆಕ್ಟಾಗಿ ಮಾತಾಡ್ತಕ್ಕಂಥವ್ರನ್ನ ನಂಬಬಹುದು. ಅದಕ್ಕೆ ಈ ಜಗನ್ಮಾತೆನ ಜಯದುರ್ಗೆನ ಸ್ಮರಣೆ ಮಾಡಿದ್ರೆ ವಿಷ್ಣು ಮಾಯೇತಿ ಸಂಸ್ಥೆ ಹಿಂಭಾಗದ ನೋಡ್ಕೊಂತಂತೆ. ರುದ್ರ ಸಂಭೂತ ಪುನರ್ವಸ್ಯಾಂ. ಪುನರ್ವಸ್ಯಾಂ ಅಂದ್ರೆ ಮುಂದೆ ನೋಡ್ಕೊಂತಾಳೆ. ಅದಕ್ಕೆ ಮುಂದೆ ರುದ್ರ, ಹಿಂಬದಿಯಲ್ಲಿ ಮಾಯೆ ವಿಷ್ಣು. ಅದಕ್ಕೆ ನಾನು ಹೇಳ್ತೀನಿ, ಶಿವನ ಮುಂದೆ ನಿಂತ್ಕೋಬೇಡಿ, ಜೀವನ ಮನೆ ಮಾಡಬೇಡಿ. ಶಿವನ ಮುಂದೆ ಇದ್ದವನು ಉಳಿಯಲ್ಲ, ವಿಷ್ಣು ಹಿಂದೆ ಇದ್ದವನು ಅಂದರೆ ವಿಷ್ಣು ದೇವಸ್ಥಾನ ಹಿಂಬದಿಯಲ್ಲಿ ಇದ್ರು ಜೀವಂತವಾಗಿರಲ್ಲ, ಮಾಯಾ ರೂಪದಲ್ಲಿ ತುಳಿದು ಹಾಕ್ಬಿಡ್ತಾನೆ. ಅದಕ್ಕೆ ಯಾವತ್ತು ಈ ಜಗತ್ತು ಆ ಶಿವನ ಅರ್ಧ ವಿಷ್ಣು ಅರ್ಧ ಎರಡೂ ಆಗಿರ್ತಕ್ಕಂಥ ಜಯದುರ್ಗೆನ ಸ್ಮರಣೆ ಮಾಡ್ಕೊಂಡ್ರೆ ಸಾಕು. ಷಣ್ಮುಗ ಹೇಗೆ ಫೋರ್ಸ್ ಆಗಿ ಹೋಗ್ತಾನೆ, ಆ ಫೋರ್ಸು ಆ ಸ್ಪೀಡು ವಿದ್ಯುತ್ತಾಂಕಿತ ಸಮಪ್ರಭಂ. ವಿದ್ಯುತ್ತಿಗೆ ಕರೆಂಟ್ ಸ್ಕನ್ ಬರುತ್ತೆ, ಗೊತ್ತಾಗಲ್ಲ ಯಾವ ಟೈಮ್ಗೆ ಎಷ್ಟು ಸ್ಪೀಡ್ ಅನ್ನೋದು. ಲೈಟ್ ಇಯರ್ಸ್ ಅಂತ ಕರಿತೀವಿ. ಅದಕ್ಕೆ ಅಂಥ ವಿದ್ಯುತ್ತಾಂಕಿತ ಸಮಪ್ರಭ ಷಣ್ಮುಗ ಶಕ್ತಿಯನ್ನ ದುರ್ಗೆ ಹೊಂದ್ಕೊಂಡು ಷಣ್ಮುಗನೇ ಸೃಷ್ಟಿ ಮಾಡಿರೋ ಜಯದುರ್ಗೆನ ಎಂದಿಗೂ ಸ್ಮರಣೆ ಮಾಡ್ಕೊಳ್ಳಿ, ಹೀಗೆ ಜೀವಂತವಾಗಿ.